ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಮನಸ್ಸು ಮತ್ತು ಪ್ರಾಣಕ್ಕೆ ಇರುವ ಸಂಬಂಧ ಹೇಗಿದೆ ಅನ್ನೋ ವಿಚಾರವನ್ನು ತಿಳಿಸ್ಕೊಡ್ತಾ ಇದೆ. ಯಾಕಂದರೆ ವಸಿಷ್ಠರು ಪ್ರಶ್ನೆಯನ್ನು ಕೇಳಿದರು ಶಿವನಲ್ಲಿ, ಈ ದೇಹ ಜಡವು ಮತ್ತು ಚೇತನವು ಎರಡೂ ಆಗಿರ್ತದಲ್ಲ, ಹೇಗೆ ಸಾಧ್ಯ? ಜಡವಾದ ದೇಹ ಚೇತನವಾಗಿ ಕಾಣ್ತದಲ್ಲ ಹೇಗೆ? ಚಿದ್ವಸ್ತು ಚೇತನವಾದಂಥ ವಸ್ತು ಜಡವಾಗಿ ಅಜ್ಞಾನಕ್ಕೆ ಸಿಕ್ಕಾಕೊಳ್ತದಲ್ಲ ಹೇಗೆ? ಈ ರೀತಿ ಅನೇಕ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆಲ್ಲ ಶಿವನು ಉತ್ತರವನ್ನು ಕೊಡ್ತಾ ಇದ್ನು. ರಥವು ಓದೋದಲ್ಲಿ ಅಗತಿಕವಾಗಿ ಹೋಗಲೇ ಹೋಗುವ ಸಾರಥಿಯಂತೆ ಪ್ರಾಣದಿಂದ ಪ್ರೇರಿತವಾದ ಚಿತ್ತವು, ಏನು ಹೇಳ್ತಾರೆ ಇಲ್ಲಿ, ರಥ ಹೇಗೆ ಹೋಗುತ್ತೋ ಅದ್ರ ಜೊತೆಯಲ್ಲೇ ರಥದ ಮೇಲೆ ಕುಳಿತಿರೋ ಸಾರಥಿನೂ ಹೋಗಲೇಬೇಕಾಗತ್ತಲ್ವ, ಆ ರೀತಿಯಲ್ಲಿ ಪ್ರಾಣದಿಂದ ಪ್ರೇರಿತವಾದ ಚಿತ್ತವು, ಪ್ರಾಣದ ವೇಗದ ಚಲನೆಯೇ, ಆ ಚಲನೆಯ ವೇಗವೇ ಮನಸ್ಸು. ಗುರುಗಳು ಹೇಳಿರೋದೇನು, ಆ ಪ್ರಾಣಗತಿ ಇದೆಯಲ್ಲ, ಪ್ರಾಣದ ಚಲನೆ ಇದೆಯಲ್ಲ, ಅದರ ವೇಗವೇ ಮನಸ್ಸು. ಮನಸ್ಸು ಅನ್ನೋದು ಬೇರೆ ಇಲ್ಲ. ಆ ಫೋರ್ಸ್ ಬರುತ್ತಲ್ಲ ಪ್ರಾಣ ಚಲನೆ ಆಗುವಾಗ, ಈಗ ಗಾಳಿಯನ್ನು ಅಂತ ಊದಿದ್ರೆ ಒಂದು ವೇಗ ಉಂಟಾಗುತ್ತಲ್ಲ, ಆ ವೇಗವೇ ಮನಸ್ಸು, ಆಯ್ತಲ್ವ? ಈ ಪ್ರಾಣದ ವೇಗವೇ ಮನಸ್ಸಾಗಿರೋದ್ರಿಂದ ಪ್ರಾಣದಿಂದ ಪ್ರೇರಿತವಾದ ಈ ಮನಸ್ಸು ಅಂದರೆ ಈ ಚಿತ್ತವು ಕವಣೆಯಿಂದ ಎಸೆದ ಕಲ್ಲಿನಂತೆ ಒಂದೇ ಕ್ಷಣದಲ್ಲಿ ದೇಶಾಂತರಗಳಿಗೆ ಓಡಿಬಿಡುವುದು. ಪ್ರಾಣವು ಪ್ರೇರಿಸದಿದ್ದರೆ ಮನಸ್ಸು ನಾಶವಾಗುವುದು. ಅದಕ್ಕೋಸ್ಕರ ಇಲ್ಲಿ ಪ್ರಾಣಶಕ್ತಿಯನ್ನು ಹಿಡಿದು ಪ್ರಾಣಶಕ್ತಿಯ ಪವರನ್ನು ಕುಂದಿಸ್ಬೇಕು. ಆ ಪ್ರಾಣದ ಹುಮ್ಮಸ್ಸು ಇದೆಯಲ್ಲ, ಅದರ ಕಸುವು, ಆ ಶಕ್ತಿಯನ್ನು ಕುಂದಿಸಿದ್ರೆ ಮನಸ್ಸು ಅಂತಕ್ಕಂಥದ್ದು ನಾಶವಾಗುತ್ತೆ, ಮನಸ್ಸು ಇಲ್ಲವಾಗುತ್ತೆ. ಪ್ರಾಣಶಕ್ತಿಯನ್ನು ಹೇಗೆ ಕುಂದಿಸೋದು? ಪ್ರಾಣಶಕ್ತಿಯನ್ನು ಕುಂದಿಸ್ಬೇಕಾದ್ರೆ ದಿನನಿತ್ಯ ಅಭ್ಯಾಸ ಮಾಡಬೇಕು. ಆ ಪ್ರಾಣದ ಸೊಕ್ಕನ್ನು ಅಡಗಿಸ್ಬೇಕಾದ್ರೆ ದಿನನಿತ್ಯ ಕುಂಭಕ ಪ್ರಾಣಾಯಾಮವನ್ನು ಚೆನ್ನಾಗಿ ಅಭ್ಯಾಸ ಮಾಡಲೇಬೇಕು. ಅದಕ್ಕೋಸ್ಕರನೇ ನುರಿತವರಿಂದ ಅರಿತವರಿಂದ ಈ ಕುಂಭಕ ಪ್ರಾಣಾಯಾಮವನ್ನು ಚೆನ್ನಾಗಿ ತಿಳಿದು ಮಾಡಿ. ಏನೇನೋ ಪುಸ್ತಕಗಳನ್ನ ಓದ್ಬಿಡೋದು ಅಥವಾ ಎಲ್ಲೋ ಕೇಳಿಸ್ಕೊಂಡಿರೋದನ್ನ ಕೇಳಿಸ್ಕೊಂಡು ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಲಿಕ್ಕೆ ಹೋದರೆ ಪ್ರಾಣಹಾನಿ ಆಗುತ್ತೆ, ಶರೀರಕ್ಕೆ ಅನೇಕ ರೋಗಗಳು ಬರ್ತದೆ. ಚೆನ್ನಾಗಿ ನುರಿತವರಿಂದ, ಚೆನ್ನಾಗಿ ಅನುಭವ ಇರೋರಿಂದ ಕೇಳಿ ತಿಳ್ಕೊಂಡು ಮಾಡಿ. ನಿಮ್ಗೆ ಅದರ ಅವಶ್ಯಕತೆ ಇತ್ತು ಅಂದರೆ ಭುವನೇಶ್ವರಿ ನಗರ ಕೆಂಪಾಪುರ ಅಗ್ರಹಾರ ರೈಲ್ವೆ ಪ್ಯಾರಲಲ್ ಹತ್ರ ಕಡಪ ಸ್ವಾಮಿಗಳ ಮಠ ಅಂತಲೇ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳ ಮಠಾಲಯ ಇದೆ. ಅವರು ಜೀವಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಅಂತಕ್ಕಂಥ 2 ಗ್ರಂಥಗಳನ್ನ ಬರೆದಿದ್ದಾರೆ. ಅದರಲ್ಲಿ ಕುಂಭಕ ಪ್ರಾಣಾಯಾಮ ಮತ್ತು ನಾವು ದಿನನಿತ್ಯ ಉಸಿರಾಡ್ತಕ್ಕಂಥ 21,600 ಉಚ್ಛ್ವಾಸ ನಿಶ್ವಾಸಗಳೇನಿದೆಯಲ್ಲ, ಆ ಉಸಿರಾಟದ ಜೊತೆಯಲ್ಲಿ ಆ ಸೋಹಂ ಮಂತ್ರವನ್ನು ಜಪಿಸುವ ಕ್ರಮ ಇತ್ಯಾದಿಗಳನ್ನ ನಮ್ಮ ಜೀವನಕ್ಕೆ ಬೇಕಾದಂಥ ವೇದಾಂತದ ಸಾರದ ವಿಚಾರಗಳನ್ನೆಲ್ಲ ಬರೆದಿಟ್ಟಿದ್ದಾರೆ ಆ ಗ್ರಂಥದಲ್ಲಿ. ಅದು ಗ್ರಂಥವನ್ನು ತಂದುಕೊಂಡು ನೀವೆಲ್ಲ ಓದಿ ತಿಳ್ಕೊಂಡು ಅಲ್ಲಿ ನುರಿತವರಿಂದ ಆ ವಿದ್ಯೆಯನ್ನು ಕಲಿತು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಪ್ರಾಣವನ್ನು ಪ್ರೇರಿಸದಿದ್ದರೆ ಮನಸ್ಸು ನಾಶವಾಗುವುದು. ಪ್ರಾಣವು ಪ್ರೇರಿಸದಿದ್ದರೆ ಮನಸ್ಸು ನಾಶವಾಗುವುದು. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ, ಈ ಸಲಹೆಯನ್ನು ಯಾಕೆ ಕೊಟ್ಟೆ ಅಂದರೆ, ಎಲ್ಲಿ ಸಿಗುತ್ತೆ ಅಂತ ಹುಡುಕುವಂಥ ಅನೇಕ ಜನರು ಇರ್ತಾರೆ. ಅದಕ್ಕೆ ಉಪಯೋಗಕ್ಕೆ ಬರಲಿ ಅಂತ ನಾನು ಈ ಮಾತನ್ನು ಹೇಳಿದೆ. ಹೂವಿದ್ದ ಕಡೆ ಅದರ ಕಂಪು ಇರುವಂತೆ, ಅಂದರೆ ಹೂವು ಎಲ್ಲಿರ್ತದೋ ಅದರ ಸುಗಂಧವು ಕೂಡ ಅಲ್ಲಿ ಇರುವಂತೆ, ಬೆಂಕಿ ಇದ್ದಡೆ ಬಿಸಿ ಇರುವಂತೆ, ಚಂದ್ರನಿದ್ದ ಕಡೆ ಚಂದ್ರಿಕೆ ಇರುವಂತೆ, ಪ್ರಾಣವಾಯುವು ಇದ್ದ ಕಡೆ ವ್ಯಾಪಾರ ಮಾಡುವ ಮನಸ್ಸು ಇದ್ದೇ ಇರುವುದು. ಅರ್ಥ ಆಗ್ತಿದೆಯಲ್ವಾ? ಪ್ರಾಣವಾಯು ತನ್ನಷ್ಟಕ್ಕೆ ತಾನು ಚಲನೆಯನ್ನು ತೆಗೆದುಕೊಂಡಿದ್ದ ಕಡೆ ಮನಸ್ಸು ತನ್ನಷ್ಟಕ್ಕೆ ತಾನೇ ಚಲನೆಯಲ್ಲಿ ಇರ್ತದೆ, ವ್ಯಾಪಾರವನ್ನು ಮಾಡ್ತಾ ಇರ್ತದೆ. ಮತ್ತು ಪ್ರಾಣವಾಯು ಹೆಂಗಿರಬೇಕು? ಸಾಧಕನ ಹತೋಟಿಯಲ್ಲಿರಬೇಕು. ಪ್ರಾಣವಾಯು ಸಾಧಕನ ಹತೋಟಿಯಲ್ಲಿರಬೇಕು. ಯಾಕೆ? ಪ್ರಾಣವಾಯು ನಾಭಿಯಿಂದ ಉತ್ಪತ್ತಿ ಆಗುತ್ತೆ. ಆ ಪ್ರಾಣವಾಯು ನಾಭಿಯಿಂದ ಉತ್ಪತ್ತಿ ಆಗುವಾಗ ಜೊತೆಯಲ್ಲಿ ಮನಸ್ಸೂ ಕೂಡ ಸೃಷ್ಟಿಯಾಗುತ್ತೆ, ಅದರ ಜೊತೆಯಲ್ಲಿ ಸಂಕಲ್ಪವೂ ಸೃಷ್ಟಿಯಾಗುತ್ತೆ. ಅದರಿಂದ ಈ ಪ್ರಾಣವಾಯುವನ್ನು ಹತೋಟಿ ಮಾಡೋದೇನು ಅಷ್ಟು ಸುಲಭದ ಕೆಲಸ ಅಲ್ಲ. ದೊಡ್ಡದೊಂದು ಕಾಳಿಂಗ ಸರ್ಪವನ್ನು ತಂದು ಬುಟ್ಟಿಯಲ್ಲಿ ಮುಚ್ಚಿಟ್ಟು ಸಡನ್ನಾಗಿ ಬುಟ್ಟಿ ಎತ್ತಿದ್ರೆ ಅದೇನು ಮಾಡ್ತದೆ? ರೋಷಾವೇಶದಿಂದ ಆ ಬುಟ್ಟಿ ತೆಗೆದವನನ್ನು ಕಚ್ಚಿ ಸಾಯಿಸ್ಬಿಡ್ತದಲ್ಲ. ಅದಕ್ಕಿಂತಲೂ ಕೆಟ್ಟ ಪರಿಣಾಮಕಾರಿಯಾದದ್ದು ಈ ಕುಂಭಕ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂಥ ಕ್ರಮ.
ಯಾಕಂದರೆ ಕಾಳಿಂಗ ಸರ್ಪ ಅದರಿಂದ ಕೈಯಿಂದ ಒಂದು ಸ್ವಲ್ಪ ಬಚಾವಾದರೂ ಆಗ್ಬೋದು. ಆದರೆ ಈ ಪ್ರಾಣವಾಯುವನ್ನು ತಡೆದು ಮಾಡುವ ಕೆಲಸ ಇದೆಯಲ್ಲ ತುಂಬ ಕಠಿಣವಾದದ್ದು. ಆದರೂ ಕ್ರಮವರಿತು ಮಾಡಿದರೆ ತುಂಬ ಸುಲಭವಾದದ್ದು. ಆ ಕಾಳಿಂಗ ಸರ್ಪವನ್ನು ಬುಟ್ಟಿ ಎತ್ತು ತೆಗಿಯಕ್ಕೆ ಹೋಗ್ತೀವಿ, ಅದರ ರಭಸದಿಂದ ಮೇಲೆ ಬರುತ್ತೆ ಜೋರಾಗಿ, ತಕ್ಷಣ ನಾವು ಬುಟ್ಟಿಯನ್ನು ಮುಚ್ಚಿಬಿಡ್ತೀವಿ. ದಿನನಿತ್ಯ ಹೀಗೆ ಮಾಡ್ತಾಯಿದ್ರೆ ಏನು ಮಾಡ್ತದೆ, ಅದು ಆ ಬಿರುಸನ್ನು ಕಮ್ಮಿ ಮಾಡ್ತದೆ. ಬುಟ್ಟಿ ತೆಗಿತಾರೆ, ನಾನು ಎದ್ದೇಳಕ್ಕೆ ಹೋದರೆ ಬುಟ್ಟಿಯನ್ನು ಮುಚ್ಚುತ್ತಾರೆ ಅಂತ ಗೊತ್ತಾಗಿ ಅದೇನು ಮಾಡ್ತದೆ, ಎದ್ದೇಳುವ ಸ್ಪೀಡ್ ಕಮ್ಮಿ ಮಾಡ್ತದೆ. ಹೀಗೆ ದಿನನಿತ್ಯ ಮಾಡ್ತಾ 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 ಬಂದಾಗ ಏನಾಗುತ್ತೆ, ಗೊತ್ತಾಗುತ್ತೆ ಅದಕ್ಕೆ ಕಾಳಿಂಗ ಸರ್ಪಕ್ಕೆ ಬುಟ್ಟಿ ತೆಗಿತಾನೆ, ನಾನು ಎದ್ದೇಳಕ್ಕೆ ಹೋದರೆ ಮುಚ್ತಾನೆ ಅಂದ್ಬಿಟ್ಟು ಅದೇನು ಮಾಡ್ತದೆ, ಅವನು ಬುಟ್ಟಿ ತೆಗೆದ್ರೂ ಕೂಡ ಎದ್ದೇಳುವುದೇ ಇಲ್ಲ, ಮಲ್ಕೊಂಡೇ ಇರ್ತದೆ. ಆ ಹಂತದಲ್ಲಿ ಆ ಹಾವನ್ನು ಪಳಗಿಸಿ ಹಾವಾಡಿಗನು ಅದನ್ನು ಬುಟ್ಟಿ ತೆರೆದಿಟ್ಟು ಹಾವಾಡಿಸುವ ಕಾರ್ಯವನ್ನು ಮಾಡ್ತಾನೆ ಜನ ಎಲ್ಲ ನೋಡುವಾಗೆ. ಯಾಕಂದರೆ ಆ ಹಾವು ಗೊತ್ತಿರ್ತದೆ, ನಾನು ಎದ್ದೇಳಕ್ಕೆ ಹೋದರೆ ತಿರ್ಗಾ ಬುಟ್ಟಿ ಮುಚ್ತಾನೆ, ನಾನು ಯಾಕೆ ಎದ್ದೇಳಬೇಕು ಅಂತ. ಈ ರೀತಿಯಲ್ಲಿ ಕಾಳಿಂಗ ಸರ್ಪಕ್ಕಿಂತಲೂ ಅತ್ಯಂತ ಭಯಂಕರವಾದ ಈ ಉಸಿರಾಟವನ್ನು ಆ ಪ್ರಾಣಾಯಾಮ, ಕುಂಭಕ ಪ್ರಾಣಾಯಾಮದ ಮೂಲಕ ಚೆನ್ನಾಗಿ ತಡೆದು ದಿನನಿತ್ಯ ಆ ಪ್ರಾಣಾಯಾಮದ ಒಂದು ಕ್ರಮ ಇದೆ. ಆ ಕ್ರಮದಲ್ಲಿ ತಡೆದಿದ್ದೆ ಆದರೆ ಆಗ ಈ ಪ್ರಾಣವಾಯು ನಮ್ಮ ಹತೋಟಿಗೆ ಬರುತ್ತೆ. ಅದರಿಂದ ಪ್ರಾಣವಾಯು ಇದ್ದ ಕಡೆ ವ್ಯಾಪಾರ ಮಾಡುವ ಮನಸ್ಸು ಇರುವುದು. ಅದರಿಂದ ಪ್ರಾಣವಾಯುವನ್ನು ಹತೋಟಿ ಮಾಡಿದ್ರೆ ಮನಸ್ಸು ಇಲ್ಲವಾಗುತ್ತೆ. ಇನ್ನು ಇಂದ್ರಿಯ ಮನಸಂಗರ್ಗ ರೂಪವಾದ ಸಂಯುಕ್ತ ಯಾವುದು ವಾಯು ವ್ಯಾಪಾರ ಕಾರಣವು. ಸಂಯುಕ್ತ ಎಂಬುದು ವಾಯು ವ್ಯಾಪಾರ ಕಾರಣವು. ಆ ವಾಯು ವ್ಯಾಪಾರವು ಇಡೀ ನಾಡಿ ಸಂಸ್ಪರ್ಶನ ಅಂದರೆ ಚಲನಗಳಿಂದ ಆಗುವುದು. ಆ ಸಂಯುಕ್ತಿನ ಪ್ರಕಟ ಸ್ವರೂಪವೇ ಚಿತ್ತವು. ಆಯ್ತಲ್ವಾ? ಎಲ್ಲ ನಾಡಿಗಳಲ್ಲಿ ಈ ಪ್ರಾಣವಾಯು ಚಲಿಸ್ತದೆ, ಅದರ ಚಲಿಸುವ ಆ ಪ್ರಕಟ ಸ್ವರೂಪವೇ ಚಿತ್ತವು, ಅದೇ ಮನಸ್ಸು. ಆ ಮನಸ್ಸು ಪ್ರಾಣವೆಂಬ ಕೋಟರದಲ್ಲಿ ಇರುವುದು. ಆಕಾಶದಂತೆ ಸ್ವಚ್ಛವಾದ ಚಿತ್ತು ಜಡ ಅಜಡಗಳಲ್ಲೆಲ್ಲ ಇದ್ದೇ ಇರುವುದು. ಗೊತ್ತಾಯ್ತಲ್ವಾ? ಆಕಾಶದಂತೆ ನಿರ್ಮಲವಾದ ಆ ಚಿತ್ತು, ಆ ಚಿದ್ವಸ್ತು ಜಡ ಮತ್ತು ಅಜಡ ಪದಾರ್ಥಗಳೆಲ್ಲ ಇದ್ದೇ ಇರುವುದು. ಪ್ರಾಣ ವ್ಯಾಪಾರದಿಂದ ಅದು ಕ್ಷೋಭಗೊಂಡಂತಾಗಿ ವಿಕಾರಗಳನ್ನು ಅನುಭವಿಸುವುದು. ಈ ಪ್ರಾಣದ ವ್ಯಾಪಾರದಿಂದ ಏನಾಗುತ್ತೆ, ಮನಸ್ಸು ಸಂಕಲ್ಪ ವಿಕಲ್ಪಗಳನ್ನ ಮಾಡಿಕೊಂಡು ಜಗದ್ ವ್ಯಾಪಾರವನ್ನು ಮಾಡ್ತದಲ್ಲ, ಇದರಿಂದ ಏನಾಗುತ್ತೆ, ಅದಕ್ಕೆ ಕ್ಷೋಭೆಗೆ ಒಳಗಾಗುತ್ತೆ. ತುಂಬ ನೋವಿಗೆ ದುಃಖಕ್ಕೆ ಒಳಗಾದಂತಾಗಿ ವಿಕಾರಗಳನ್ನ ಅನುಭವಿಸ್ತದೆ. ಯಾವುದು? ಈ ಚಿದ್ವಸ್ತು. ಈ ಚಿತ್ತು ಜಡ ಪದಾರ್ಥಗಳಲ್ಲಿ ಸತ್ತಾ ಮಾತ್ರವಾಗಿರುವುದು. ಈ ಚಿದ್ವಸ್ತು ಜಡ ಪದಾರ್ಥಗಳ ಏನಾಗಿರ್ತದೆ, ಕೇವಲ ಸತ್ತ ಮಾತ್ರವಾಗಿ, ಸತ್ಯವಾಗಿ ಮಾತ್ರ ಅಲ್ಲಿ ಚೈತನ್ಯ ರೂಪದಿಂದ ಇರ್ತದೆ, ಆದರೆ ಜಡ ರೂಪದಿಂದ ಅಲ್ಲಿ ಇರ್ತದೆ, ಕೇವಲ ಸತ್ತ ಮಾತ್ರವಾಗಿರ್ತದೆ. ಪ್ರಾಣವು ಅಲ್ಲಿ ಬಂದು ಸೇರಿದರೆ ಜಡದಲ್ಲಿದ್ದ ಚಿತ್ತು ಸಂವೇದನಾ ಸ್ವರೂಪವಾಗಿ ತನ್ನನ್ನು ತಾನೇ ತಿಳಿದುಕೊಳ್ಳುವುದು. ಗೊತ್ತಾಯ್ತಲ್ವಾ? ಪ್ರಾಣವು ಬಂದು ಸೇರಿದೆ, ಜಡದಲ್ಲಿದ್ದ ಚಿತ್ತು ಸಂವೇದನಾ ಸ್ವರೂಪವಾಗಿ ತನ್ನನ್ನು ತಾನೇ ತಿಳಿದುಕೊಳ್ಳುವುದು. ನಾನಾ ರೂಪವಾಗಿರುವ ಮೆರೆಯುತ್ತಿದ್ದ ಚಿತ್ತೆ ಪ್ರಾಣವು ಅಸ್ತವಾಗಿ ಮನೋನಾಶವಾಗಲು ತಾನು ನಿಶ್ಚಲವಾಗುವುದು. ಅರ್ಥ ಆಯ್ತಲ್ವಾ? ಪ್ರಾಣವು ಅಸ್ತವಾಗಿ ಮನೋನಾಶವಾದರೆ ಚಿತ್ತ ಏನಾಗುತ್ತೆ, ನಿಶ್ಚಲವಾಗುತ್ತೆ. ಕಲ್ಲುಗಳಲ್ಲಿ ಪ್ರತಿಫಲಿಸದೆ ಪ್ರತಿಮೆಯು ಕನ್ನಡಿಯಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುವಂತೆ ಪರಮವಾದ ಆ ಚಿತ್ತು ಪುರ್ಯಷ್ಟಕ ಸ್ವರೂಪವಾದ ಆಕಾಶದಲ್ಲಿ ಪ್ರತಿಬಿಂಬಿಸುವುದು. ಮನಸ್ಸು ಎಂಬುದೇ ಪುರ್ಯಷ್ಟಕವು, ಅದೇ ಸರ್ವ ಕಾರ್ಯಗಳಿಗೂ ಏಕೈಕ ಕಾರಣವು. ಅದನ್ನೇ ಒಬ್ಬೊಬ್ಬರು ತಮ್ಮ ತಮ್ಮ ಕಲ್ಪನೆಗೆ ಅನುಸಾರವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆದಿರುವರು. ಸಂಕಲ್ಪಮಯವಾದ ಈ ದೃಶ್ಯ ಜಾಲವೆಲ್ಲವೂ ಯಾವುದರಿಂದ ಹುಟ್ಟುವುದೋ, ಯಾವುದು ಈ ದೃಶ್ಯ ಜಾಲವೆಲ್ಲವೂ ಇರುವುದೆಂಬ ಅನುಭವವನ್ನು ಪಡೆಯುವುದೋ, ದೇಹವೇ ತಾನೆಂದುಕೊಂಡು ವಿಪರೀತ ಜ್ಞಾನವನ್ನು ಪಡೆದು ಭ್ರಾಂತಿ ಪಡಲು ಕಾರಣವು ಯಾವುದೋ ಅದೆಲ್ಲವೂ ಆ ಪರಮವಸ್ತುವೇ. ಅದೇ ಈ ವಿಶ್ವವಾಗಿ ಇರುವುದು. ವಿಶ್ವವೆಲ್ಲವೂ ಬ್ರಹ್ಮವೇ. ಈ ರೀತಿಯಲ್ಲಿ ವಸಿಷ್ಠರಿಗೆ ಶಿವನು ಹೇಳ್ತಾ ಇದ್ದ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.